ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಅಯೋಧ್ಯೆಯಿಂದ ಕೌಸಲ್ಯೆ, ಸುಮಿತ್ರ, ಊರ್ಮಿಳ, ಸುಮಂತ್ರ, ವಸಿಷ್ಠರು ಮತ್ತು ಇತರ ಎಲ್ಲರೂ ಬಂದಿರ್ತಾರೆ ರಾಮನನ್ನು ಹಿಂತಿರುಗಿ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ. ಆಗ ಊರ್ಮಿಳ ಸೀತೆಗೆ ಇವರು ಈ ಕಡೆ ಬಂದ ನಂತರ ಏನೇನಾಯಿತು ಅನ್ನೋ ಎಲ್ಲ ವಿಚಾರವನ್ನು ಹೇಳ್ತಾ ದಶರಥನ ಅಂತ್ಯ ಆಗಿದ್ದ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾಳೆ. ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಹಗಲು ಆಗ್ತಾ ಬಂದಿದ್ದು ಕೂಡ ಗೊತ್ತಾಗೋದಿಲ್ಲ. ಇನ್ನೇನು ಬೆಳಕು ಹರಿಯುತ್ತೆ ಅನ್ಬೇಕಾದ್ರೆ ಅವ್ರು ಹೋಗಿ ಮಲ್ಕೋತಾರೆ. ಕತೆಗೆ ಹೋಗೋಣ. ಈಗ ನನಗೆ ನಿದ್ರೆ ಹತ್ತಲೇ ಇಲ್ಲ. ಅರಣ್ಯದ ಕುಟೀರವೇ ಆಗಲಿ, ಅಷ್ಟು ದೂರದಿಂದ ಬಂದಿರೋ ಅತ್ತೆಯರನ್ನು ಉಪಚರಿಸೋದು ನನ್ನ ಕರ್ತವ್ಯ ಅಲ್ವಾ ಅನ್ನಿಸ್ತು. ಕುಲಪುರೋಹಿತರು, ಮಂತ್ರಿಗಳು ಎದ್ದು ಪ್ರಾತಃ ಕರ್ಮದಲ್ಲಿ ತೊಡಗಿರ್ಬೇಕಾದ್ರೆ ನಾನು ಮಲಗಿರೋದು ಚೆನ್ನನ ಅನ್ನೋ ಕಳವಳ ಹುಟ್ಟಿತು. ಎದ್ದುಬಿಟ್ಟೆ. ಸಂಗಡ ಬಂದ ಪರಿಚಾರಕರು ಅವರೆಲ್ಲರ ಸೇವೆಯನ್ನು ಮಾಡ್ತಾ ಇದ್ರು. ರಾಮ ಲಕ್ಷ್ಮಣರು ಉಪಚರಿಸ್ತಿದ್ರು. ಸೂರ್ಯ ಎದುರಿನ ಶಿಖರದಿಂದ ಮೇಲ್ ಬರೋ ಹೊತ್ತಿಗೆ ಎಲ್ಲರೂ ಸಭೆ ಸೇರಿದ್ರು. ಈಗ ಮಾತಿನ ಹೊಣೆಯನ್ನ ಕುಲಪುರೋಹಿತರು ಹೊತ್ಕೊಂಡ್ರು. ಅವ್ರು ಹೇಳಿದ್ರು, ರಾಮ, ನಿನ್ ತಮ್ಮ ಅಯೋಧ್ಯೆಯಲ್ಲಿ ಧರ್ಮ ಸೂಕ್ಷ್ಮದ ಬಹು ಮುಖ್ಯವಾದ ಒಂದು ಮಾತನ್ನು ಹೇಳಿದ್ದ. ತರ್ಕ ಇಲ್ಲದೆ ಧರ್ಮ ಸೂಕ್ಷ್ಮ ಬಿಚ್ಕೊಳ್ಳೋದಿಲ್ಲ. ತನ್ನ ಮಗ ರಾಜ ಆಗಬೇಕು, ಮುಂದೆ ಅವನ ಅಧಿಕಾರಕ್ಕೆ ಅಡ್ಡಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೈಕೇಯಿ ದೇವಿ ನೀನು ಕಾಡಿಗೆ ಹೋಗುವ ಹಾಗೆ ಮಾಡಿದ್ಲು. ಈಗ ಅವಳ ಮಗನೇ ರಾಜ್ಯವನ್ನು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾ ಇರೋದ್ರಿಂದ ಅವಳ ಉದ್ದೇಶದ ಮೂಲನೇ ಕತ್ತರಿಸಿ ಹೋಗಿದೆ. ಹಾಗಾಗಿ ನಿನ್ನ ವನವಾಸ ಕೂಡ ಸ್ವಯಂ ನಷ್ಟ ಆಗುತ್ತೆ ಅಲ್ವಾ ಅಂದ್ರು. ಉಳಿದ ಧರ್ಮಾಧಿಕಾರಿಗಳು ಅವರ ಮಾತಿಗೆ ಸಾಧು ಸಾಧು ಅಂದ್ರು. ರಾಮ ಉತ್ತರ ಹೇಳಲಿಲ್ಲ, ಮೌನವಾಗಿ ಕೂತಿದ್ದ. ಸ್ವಲ್ಪ ಕಾದ ನಂತರ ಕುಲಪುರೋಹಿತರು ಹೇಳಿದ್ರು, ನಿನ್ನ ಮೌನವನ್ನ ಸಮ್ಮತಿ ಲಕ್ಷಣ ಅಂತ ನಾವು ಭಾವಿಸಬಹುದೇ ಅಂತ. ಆಗ ರಾಮ ಹೇಳ್ದ, ಪರಿಸ್ಥಿತಿಯ ಬದಲಾವಣೆಯಿಂದ ನಾನು ತಂದೆಗೆ ಕೊಟ್ಟ ವಚನ ನಷ್ಟ ಆಗೋದಿಲ್ಲ. ವಚನ ನಡೆದಿರೋದು ನನ್ನ ತಂದೆ ಮತ್ತು ನನ್ನ ನಡುವೆ ಅಂದ. ಈಗ ನಿನ್ನ ತಂದೆನೂ ಬದುಕಿಲ್ಲ, ಪರಿಸ್ಥಿತಿನೂ ಬದಲಾಗಿದೆ, ಎರಡನ್ನು ಒಟ್ಟು ಸೇರಿಸಿ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಕುಲಪುರೋಹಿತರು ಹೇಳಿದ್ರು. ಮಾತನಾಡಿದವರು ಬದುಕಿದ್ರೆ ಅವರೇ ಅದನ್ನು ಹಿಂಪಡೆಯೋ ಅವಕಾಶ ಇತ್ತು. ಅವರ ಮರಣ ಅವರ ವಚನವನ್ನು ಶಾಶ್ವತಗೊಳಿಸಿದೆ. ನಾನು ಬದಲಾಯಿಸಿದ್ರೆ ಅದು ವಚನ ಭ್ರಷ್ಟತೆ ಆಗತ್ತೆ ಅಂತ ರಾಮ ಹೇಳ್ದ. ತನ್ನ ಮಗ ಒಲ್ಲೆ ಅಂದಿರೋದ್ರಿಂದ ರಾಜ್ಯದ ಹಿತದೃಷ್ಟಿಯಿಂದ ಕೈಕೇಯಿ ದೇವಿನೇ ತನ್ನ ಬೇಡಿಕೆಯನ್ನು ಹಿಂತಗೊಂಡ್ರೆ ನೀನು ಮಣಿಬೇಕಲ್ವಾ ಅಂತ ಅವ್ರು ಕೇಳಿದ್ರು. ಬೇಡಿಕೆ ಕೈಕೇಯಿ ಮಾತೆ ಮನಸ್ಸಲ್ಲಿ ಮೊಳಕೆ ಹೂಡಿದ್ದೇನೂ ನಿಜಾನೇ. ಪರಿಸ್ಥಿತಿ ಬದಲಾಗಿದ್ರಿಂದ ಅವಳು ಪರಿಸ್ಥಿತಿಗೆ ಬಲಿಯಾದಳು ಅಂತ ತಿಳಿಬೇಕೆ ಹೊರತು ಅವಳು ಬೇಡಿಕೆ ಸತ್ತು ಹೋಯ್ತು ಅಂತ ಭಾವಿಸಕ್ಕಾಗದು. ಅವಳ ಮಗನಿಗೆ ಪಟ್ಟ ಆಗಬೇಕು ಅನ್ನೋದು ಅವಳ ವಿವಾಹದ ಸಮಯದಲ್ಲೇ ಆಗಿದ್ದಂತಹ ಪ್ರಮಾಣದ ವಿಧಿ. ಅದನ್ನ ಯಾವ ಪರಿಸ್ಥಿತಿನೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ತಂದೆ ಮಾತಿಗೆ ನಾನು ಬದ್ಧನಾಗಿರೋ ಹಾಗೆ ತಾಯಿ ಮಾತಿಗೆ ಭರತ ಕೂಡ ಬದ್ಧನಾಗಿರ್ಬೇಕು, ಇದೇ ನ್ಯಾಯ ಅಂತ ರಾಮ ಅಂದ. ಆಗ ಧರ್ಮಾಧಿಕಾರಿಗಳು ಹೇಳಿದ್ರು, ರಾಜ್ಯ ನಿರ್ವಹಣೆಯ ಶಕ್ತಿ ತನಗಿಲ್ಲ ಅಂತ ಅವನೇ ಒಪ್ಕೊಂಡಿದ್ದಾನಲ್ಲ ಅಂದಾಗ ರಾಮ ಹೇಳ್ದ, ಮಂತ್ರಿಮಂಡಲ ಮತ್ತು ಧರ್ಮಮಂಡಲ ಎರಡು ಜೊತೆಗೂಡಿ ಅವನ ಶಕ್ತಿಯನ್ನು ವೃದ್ಧಿಸ್ಬೇಕು ಅಂತ. ಈ ಥರ ವಾದ ಇಡೀ ದಿನ ನಡೀತು. ಸತ್ಯ, ಪರಮತತ್ವ ಯಾವ ಸನ್ನಿವೇಶವೂ ಅದನ್ನು ಪರಿವರ್ತಿಸಕ್ಕೆ ಸಾಧ್ಯ ಇಲ್ಲ. ಪರಿವರ್ತನೆಗೆ ಪಕ್ಕಾಗೋ ತತ್ವ ಸತ್ಯನೂ ಅಲ್ಲ, ತತ್ವನೂ ಅಲ್ಲ ಅನ್ನೋ ವಾದವನ್ನು ರಾಮ ಕಲ್ಲು ಬಂಡೆ ಹಾಗೆ ಸಮರ್ಥಿಸ್ತಾನೆ ಹೋದ. ನೀರು ಎಷ್ಟೇ ಹರಿಬಹುದು, ಆದರೆ ನದಿ ಮಧ್ಯದಲ್ಲಿ ಇರೋ ಬಂಡೆ ಸ್ಥಿರವಾಗಿರುತ್ತೆ ಅನ್ನೋ ಒಂದು ಉಪಮೆಯನ್ನು ಕೂಡ ಹೇಳ್ದ. ಪರಿವರ್ತನಾಶೀಲವಾದ ಜಗತ್ತು ಅಶಾಶ್ವತ, ಅಪರಿವರ್ತಿತವಾದದ್ದೊಂದೇ ಶಾಶ್ವತ ಸತ್ಯ ಅಂತ ವೇದನೆ ಹೇಳ್ತಾ ಇದೆ ಅಂತ ಪಟ್ಟು ಹಿಡ್ದ. ಆಗ ಬಂದಿದ್ದ ವಾಮದೇವರು ಕೇಳಿದ್ರು, ಲಕ್ಷ್ಮಣ ನೀನೇನು ಹೇಳ್ತೀಯಾ ಅಂತ. ಆಗ ಅವನು ಹೇಳ್ದ, ಅಣ್ಣನ ಮಾತು ನನಗೆ ಒಪ್ಪಿಗೆ ಏನೂ ಇಲ್ಲ, ಆದರೆ ಅದನ್ನು ತಪ್ಪು ಅಂತ ಸಾಧಿಸೋವಷ್ಟು ತರ್ಕಶಾಸ್ತ್ರವನ್ನು ನಾನು ಓದಿಲ್ಲ ಅಂದ. ಆಗ ವಾಮದೇವರು ಹೇಳಿದ್ರು, ಹಾಗಾದರೆ ಭರತ ರಾಜ್ಯ ಆಳ್ಳಿ, ನೀನು ಅಯೋಧ್ಯೆಗೆ ಹಿಂತಿರುಗಿ ಸೈನ್ಯ ನಿರ್ವಹಣೆ ವಹಿಸ್ಕೊಂಡು ಅವನಿಗೆ ಒತ್ತಾಸೆಯಾಗಿರು ಅಂದರು. ಆಗ ಲಕ್ಷ್ಮಣ ಹೇಳ್ದ, ವನವಾಸದಲ್ಲಿ ರಾಮನ ರಕ್ಷಣೆಯ ಹೊಣೆ ನನ್ನದು ಅಂತ ವಚನ ಕೊಟ್ಟಿದ್ದೀನಿ. ಇದಕ್ಕೆ ದಶರಥ ಮಹಾರಾಜನ ಸಮ್ಮತಿನೂ ಇತ್ತು.
ರಾಮನ ತರ್ಕದ ಪ್ರಕಾರನೇ ಹೇಳೋದಾದ್ರೆ ನಾನು ಅದನ್ನು ಮೀರೋ ಹಾಗಿಲ್ಲ. ಬೆಳಗಿನಿಂದ ಮಾಡ್ತಾ ಇರೋ ಈ ವಾದ ಶುಷ್ಕ ತರ್ಕ ಅಂತ ನನಗನ್ನಿಸ್ತಿದೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ತರ್ಕಶಾಸ್ತ್ರ ಓದ್ದವನಲ್ಲ ಅಂತ ಲಕ್ಷ್ಮಣ ತನಗಿನ್ನು ಮಾತಾಡೋ ಇಚ್ಛೆ ಇಲ್ಲ ಅನ್ನೋದನ್ನ ಸೂಚಿಸ್ದ. ಅವನ ಅಭಿಪ್ರಾಯವೇ ನಂದು ಆಗಿತ್ತು. ಆದರೆ ನನ್ನನ್ನು ಯಾರು ಏನು ಕೇಳಲೇ ಇಲ್ಲ. ಕೇಳಿದ್ರು ಕೂಡ ನನ್ನ ಗಂಡನದು ಮೊಂಡುವಾದ ಅನ್ನಕ್ಕಾಗತ್ತಾ? ಅದು ಮೊಂಡು ಅಂತ ಸಾಧಿಸೋಷ್ಟು ವೇದಾಂತವಾಗಲಿ ತರ್ಕಜ್ಞಾನವಾಗಲಿ ನನಗಿರಲಿಲ್ಲ. ನನ್ನ ತಂದೆ ಆಸ್ಥಾನದಲ್ಲಿ ನಡೀತಿದ್ದಂತಹ ಧರ್ಮ ಜಿಜ್ಞಾಸೆಯನ್ನು ಕೇಳ್ತಾ ಇದ್ದೆ. ಆದರೆ ಈ ವಿಷಯ ಮತ್ತು ಇಂತಹ ವಾದ ವಿವಾದವನ್ನು ಅಲ್ಲಿ ಕೇಳಿದ್ದ ನೆನಪೇ ನನಗೆ ಬರಲಿಲ್ಲ. ಇನ್ನು ಭರತ ಕಣ್ಣೀರು ಹಾಕ್ದ, ರಾಮನ ಕಾಲು ಹಿಡ್ದ. ನಿನ್ನನ್ನು ಕರ್ಕೊಂಬರ್ತೀವಿ ಅಂದ್ಬಿಟ್ಟು ಅಯೋಧ್ಯೆ ಜನತೆಗೆ ಮಾತು ಕೊಟ್ಟಿದ್ದೀವಿ, ನಮ್ಮ ಜೊತೆ ತಾವು ಬರ್ತೀವಿ ಅಂತ ಸಾವಿರಾರು ಜನ ಹೊರಟರು. ಅವ್ರಿಗೆಲ್ಲ ನಾವು ಆಶ್ವಾಸನೆ ಇತ್ತು, ನಿನ್ನನ್ನು ಕರ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ, ನನ್ನ ಮಾತು ಉಳಿಸು ಅಂತ ಗೋವರ್ದ. ಇಬ್ಬರು ತಾಯಂದ್ರು ಕೂಡ ಅತ್ತರು. ನಿನ್ನದೆಂತಹ ಕಲ್ಲು ಹೃದಯ, ಕಲ್ಲು ಮನಸ್ಸು ಅಂತ ಅತ್ತೆಗೂ ಕೋಪ ಮಾಡಿಕೊಂಡ್ರು. ಅವನೇ ಹೇಳಿದ ಹಾಗೆ ರಾಮ ಹರಿಯೋ ನೀರಿನ ಮಧ್ಯೆ ಪರಿವರ್ತನೆಯನ್ನು ಧಿಕ್ಕರಿಸೋ ಬಂಡೆ ಥರನೇ ಇದ್ದ. ಅಷ್ಟರಲ್ಲಿ ರಾಮನಿಗೆ ಸಾಯಂ ಸಂಧ್ಯೆಯ ಸಮಯ ಆಯಿತು. ಸಭೆಯ ಅನುಮತಿಯನ್ನು ಪಡೆದು ಅವನು ಬೆಟ್ಟವನ್ನಿಳಿದು ನದಿ ಕಡೆಗೆ ಹೋದ. ಸಭಾಸದರು ತಮ್ಮೊಳಗೆ ಚರ್ಚಿಸಿದ್ರು, ಪರ್ಯಾಯವನ್ನು ಆಲೋಚಿಸಿದ್ರು. ರಾಜ್ಯದ ಹೊರೆಯನ್ನು ನೀನು ಹೊರದೆ ಬೇರೆ ದಾರಿನೇ ಇಲ್ಲ ಅಂತ ಭರತನ್ಗೂ ಒತ್ತಾಯಿಸಿದ್ರು. ಅವನು ಹ್ಞೂ ಅನ್ಲಿಲ್ಲ, ಚಿಂತಾಮಗ್ನನಾದ. ಅಲ್ಲಿಗೆ ಆ ದಿನದ ಸಭೆ ಮುಗಿಯಿತು. ಮರುದಿನ ಮತ್ತೆ ಬೆಳಗ್ಗೆ ಸಭೆ ಸೇರಿತು. ಆಗ ವಸಿಷ್ಠರು ರಾಮನನ್ನು ಬಿಟ್ಟು ಭರತನನ್ನು ಕೇಳಿದ್ರು, ಭರತ ಏನು ಯೋಚನೆ ಮಾಡಿದೆ ಅಂತ. ಏನೋ ನಿಶ್ಚಯಕ್ಕೆ ಬಂದಿದ್ದವನು ಹಾಗೆ ಭರತ ಹೇಳಿದ, ನಿಮ್ಮೆಲ್ಲರ ತೀರ್ಮಾನದಂತೆ ನಾನು ಆಡಳಿತವನ್ನೇನೋ ವಹಿಸ್ಕೋತೀನಿ, ಆದರೆ ಸಿಂಹಾಸನದ ಮೇಲೆ ಕೂರಲ್ಲ. ರಾಮ ತನ್ನ 2 ಪಾಲಿಕೆಗಳನ್ನು ಕೊಡಲಿ, ಅವನ್ನ ಪೀಠದ ಮೇಲಿಟ್ಟು ಅವುಗಳ ಹೆಸರಲ್ಲಿ ರಾಜ್ಯಭಾರ ಮಾಡ್ತೀನಿ. ರಾಮನನ್ನು ಕರೆತರದೆ ಅಯೋಧ್ಯೆಗೆ ಕಾಲಿಡಲ್ಲ ಅಂತ ಪ್ರಜೆಗಳಿಗೆ ವಚನ ಕೊಟ್ಟಿದ್ದೀನಿ. ಹಾಗಾಗಿ ರಾಮ ವನವಾಸಿ ಮುಗಿಸಿ ಹಿಂತಿರುಗೋವರೆಗೂ ನಾನು ನಂದಿಗ್ರಾಮದಲ್ಲಿದ್ದು ಅಲ್ಲಿಂದಲೇ ಆಡಳಿತವನ್ನು ನಡೆಸ್ತೀನಿ. ಈಗ ರಾಮ ಲಕ್ಷ್ಮಣರು ಜಟೆಯನ್ನು ಬಿಟ್ಟಿರೋ ಹಾಗೆ ನಾನು ಇಲ್ಲೇ ಈಗಲೇ ನನ್ನ ತಲೆಗೂ ಕೂಡ ಆಲದ ಹಾಲನ್ನು ತಟ್ಕೊಂಡು ಜಟಾದಾರಿ ಹಾಕ್ತೀನಿ. 14 ವರ್ಷ ತುಂಬಿದ ಮರುದಿನ ರಾಮ ನಂದಿಗ್ರಾಮಕ್ಕೆ ಬರೆದಿದ್ರೆ ಅಗ್ನಿ ಪ್ರವೇಶವನ್ನು ಮಾಡ್ತೀನಿ. ಈ ತೀರ್ಮಾನದಲ್ಲಿ ಕಿಂಚಿತ್ತು ಬದಲಾವಣೆ ಇಲ್ಲ. ಇದು ರಾಮನೇ ಹೇಳಿರುವಂತಹ ಶಾಶ್ವತ ಸತ್ಯ ಅಂತ ಘೋಷಣೆ ಮಾಡಿದ. ನಿನ್ನೆ ಎಲ್ಲ ಚರ್ಚೆ, ಧರ್ಮ ಜಿಜ್ಞಾಸೆ, ತರ್ಕದ ಪ್ರಮೇಯಗಳಲ್ಲಿ ತೊಳಲಿಯೂ ಏನು ಪ್ರಗತಿ ಕಾಣದಿರಲಿಲ್ಲ. ಹಾಗಾಗಿ ಧರ್ಮಾಧಿಕಾರಿಗಳು ತುಂಬ ಬಳಲಿದವರಾಗಿ ಕಾಣ್ತಾ ಇದ್ರು. ವಸಿಷ್ಠರು, ಮಾರ್ಕಂಡೇಯರು, ವಾಮನರು ಆಕಳಿಸ್ತಾ ಇದ್ರು. ಉಳಿದಂತಹ ಮೌದ್ಗಲ್ಯರು, ಕಾಶ್ಯಪರು, ಜಾಬಾಲಿಗಳ ಮುಖದಲ್ಲಿ ಇದು ಸಾಕು, ಮುಗಿದ್ರೆ ಸಾಕು ಅನ್ನೋ ಭಾವ ಕಾಣಿಸ್ತಿತ್ತು. ಇನ್ನು ಕುಲೋ ಪುರೋಹಿತ ವಸಿಷ್ಠರು ಸರಿ ಅಂತ ಹೇಳಿದ್ರು. ಉಳಿದವರು ಅವ್ರ ಮಾತಿಗೆ ತಥಾಸ್ತು ಅಂತ ಹೇಳಿದ್ರು. ಮಂತ್ರಿಗಳು ಕುಲಪುರೋಹಿತರು ಹೇಳಿದ ಹಾಗೆ ಅಂತ ಹೇಳಿಬಿಟ್ಟು ಒಪ್ಪಿಗೆಯನ್ನು ಸೂಚಿಸಿದ್ರು. ಭರತ ಸೇವಕನಿಗೆ ಒಂದು ಪೂಜೆಯ ತಟ್ಟೆಯನ್ನು ತಗೊಂಬ ಅಂತ ಆಜ್ಞೆ ಮಾಡಿದ. ಕೆಲವಾರು ನಿಮಿಷದಲ್ಲಿ ಒಬ್ಬ ಸೇವಕ ಪರ್ವತ ಶಿಖರದಲ್ಲಿ ಮೂಡೋ ಸೂರ್ಯನ ಹಾಗೇನೆ ಥಳಥಳ ಹೊಳಿತಿದ್ದಂತಹ ಒಂದು ಬಂಗಾರದ ತಟ್ಟೆಯನ್ನು ತಂದು ಮುಂದಿಟ್ಟ. ಒಂದು ಬಟ್ಟಲು ಆಲದ ಹಾಲು ತರೋಕ್ಕೆ ಭರತ ಹೇಳ್ದ. ಅದು ಬರೋ ಹೊತ್ತಿಗೆ ಭರತನೇ ಎದ್ದ. ಅಂಗಳದಿಂದ ತುಸು ಕೆಳಗೆ ಇಳಿದು ಕೈಗೆ ಸಿಕ್ಕಷ್ಟು ಕಾಡು ಕನಗಿಲೆ ಹೂವುಗಳನ್ನು ಬಿಡಿಸ್ಕೊಂಡು ಬಂದ. ಆಲದ ರಸವನ್ನ ತನ್ನ ತಲೆ ಮೇಲೆ ಸುರ್ಕೊಂಡು ಕೂದಲೆಲ್ಲ ಒದ್ದೆ ಆಗೋ ಹಾಗೆ ಉಜ್ಜಿಕೊಂಡ. ರಾಮ ಲಕ್ಷ್ಮಣರು ಗುಹನ ಗಂಗಾ ತಟದಲ್ಲಿ ಸುಮಾರು 6 ವಾರಗಳ ಹಿಂದೆ ತಮ್ಮ ದಪ್ಪ ಕಪ್ಪು ಕೂದಲಿಗೆ ಆಲದ ರಸವನ್ನ ಪರಸ್ಪರ ಮೆತ್ತುಕೊಂಡು ವ್ರತಸ್ಥರಾಗಿದ್ದು ನನಗೀಗ ನೆನಪಿಗೆ ಬಂತು. ಸಭೆಗೆ ಸ್ವಲ್ಪ ದೂರದಲ್ಲಿ ಅಂಗಳದ ಅಂಚಿನಲ್ಲಿ ನನ್ನ ಪಕ್ಕದಲ್ಲಿ ಊರ್ಮಿ ಕೂತಿದ್ಲು. ಸರಿ, ಇನ್ನು ಆ ಶತ್ರುಘ್ನ ಒಬ್ಬ ಈ ಅವತಾರ ತಾಳೋದು ಬಾಕಿ ಇದೆ ನೋಡು ಅಕ್ಕ ಅಂತ ಅವಳು ನನ್ನ ಕಿವಿಲ್ ಪೀಸಿಗುಟ್ಟಿದ್ಲು. ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ತಿರಸ್ಕಾರ ಜಿನುಗ್ತಾ ಇತ್ತು. ಅಂಗಳದ ತುದಿಯಲ್ಲಿ ಬಿಟ್ಟಿದ್ದ ರಾಮನ 2 ಪಾದರಕ್ಷೆಗಳನ್ನು ಗುರುತಿಸಿ ಭರತ ಎದ್ದು ಅದನ್ನು ತಗೊಂಡು ಬಂದ. ಬಂಗಾರದ ತಟ್ಟೆಯಲ್ಲಿಟ್ಟು ಹೂವುಗಳಿಂದ ಪೂಜೆ ಮಾಡಿ ತಟ್ಟೆಯನ್ನು ಎತ್ತಿ ತನ್ನ ನೆತ್ತಿ ಮೇಲೆ ಇಟ್ಕೊಂಡ. ಅಲ್ಲಿಗೆ ಅವ್ರು ಬಂದ ಕಾರ್ಯ ಸಮಾಪ್ತ ಆಗಿತ್ತು. ಅಡುಗೆ ಆಗಿದ್ರೆ ಊಟ ಮಾಡಿಬಿಟ್ಟು ಮರುಪ್ರಯಾಣ ಮಾಡಬಹುದಾ, ಸರಂಜಾಮುಗಳನ್ನು ಕಟ್ಟಿ ಸಿದ್ಧ ಆಗೋಕ್ಕೆ ಸೈನಿಕರಿಗೆ ಅಪ್ಪಣೆ ಕೊಡಬಹುದಾ ಅಂತ ಸುಮಂತ್ರರು ಭರತನನ್ನು ಕೇಳಿದ್ರು. ಭರತ ಕುಲಪುರೋಹಿತರ ಮುಖ ನೋಡ್ದ. ಅವರು ಕತ್ತು ಆಡಿಸೋ ಮುಖಾಂತರ ಈ ಮಾತಿಗೆ ಸಮ್ಮತಿ ಸೂಚಿಸಿದ್ರು.
ಆಗ ರಾಮ ಭರತನಿಗೆ ಹೇಳ್ದ, ತಮ್ಮ ನಿನ್ನ ಮೂವರು ತಾಯಿಯಂದ್ರನ್ನು ಸಮಾನವಾಗಿ ನೋಡ್ಕೋಬೇಕು ನೀನು. ತಾಯಿ ಕೈಕೇಯಿಗೆ ಸ್ವಲ್ಪನೂ ನೋವಾಗದ ಹಾಗೆ ಅವಳು ಪವಿತ್ರಳು ಅನ್ನೋ ಭಾವನೆಯಿಂದಲೇ ನೀನು ನಡ್ಕೋಬೇಕು. ಇದು ನಿನ್ನ ಧರ್ಮ, ಜೊತೆಗೆ ನನ್ನ ಆಜ್ಞೆ ಕೂಡ ಅಂತ ಹೇಳ್ದ. ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಿಗೆ ಸೈನಿಕರು ಪ್ರಸ್ಥಾನಕ್ಕೆ ಸಿದ್ಧರಾಗಿದ್ರು. ಇಬ್ಬರು ಮಾತೆಯರು ತಮ್ಮ ತಮ್ಮ ಪಲ್ಲಕ್ಕಿಯನ್ನು ಏರುವ ಮೊದಲು ರಾಮ ತನ್ನ ತಾಯಿಯ ಪಾದವನ್ನು ಹಿಡಿದ. ನಿನ್ನೆ ಮತ್ತು ಈ ಬೆಳಗಿನ ಇಡೀ ವಾದಗಳಲ್ಲಿ ಮೌನವಾಗಿದ್ದ ಅವರು ಅಳಲಿಲ್ಲ. ಅವನು ಎದ್ದ ನಂತರ ನಿಂತ್ಕೊಂಡ ನಂತರನೂ ಆಲಂಗಿಸ್ಲಿಲ್ಲ. ರಾಮ, ಅಲ್ಲಿಂದ ಇಲ್ಲಿಗೆ ಬಂದ ನನ್ನ ಭಾವನೆಗೆ ನೀನು ತುಂಬ ದೊಡ್ಡ ಬೆಲೆ ಕೊಟ್ಟೆ. ಕೈಕೇಯಿನೇ ನಿನ್ನ ಹೆತ್ತ ತಾಯಿ ಅನ್ನೋ ಒಂದು ಶ್ರದ್ಧೆ ನಿನ್ನಲ್ಲಿದೆ. ಆಯಿತು, ಅದೇ ದೃಢವಾಗಿರಲಿ, ಚಿರಕಾಲ ಬಾಳು ಅಂತ ಹೇಳಿದ್ರು. ಮಗ ಕೂಡ ವಿವಾದ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ನಮಸ್ಕರಿಸಿದೆ. ಎತ್ತಿ ತಬ್ಕೊಂಡ್ರು. ಅವರ ಬಳಬಳ ಕಣ್ಣೀರು ನನ್ನ ಭುಜವನ್ನು ನೆನೆಸ್ತು. ಅನಂತರ ಪಾದಸ್ಪರ್ಶ ಮಾಡಿದ ಲಕ್ಷ್ಮಣನ ಜಟೆಗಳ ಮಧ್ಯೆ ತಮ್ಮ ಬೆರಳನ್ನು ತೂರಿಸಿ ಕೂದಲು ಕಿತ್ತು ಬರೋ ಹಾಗೆ ಹಿಡ್ಕೊಂಡ್ರು. ಆದರೆ ಯಾವ ಮಾತು ಆಡಲಿಲ್ಲ. ಅವರ ಪಲ್ಲಕ್ಕಿಗಳು ಕಣ್ಮರೆ ಆಗ್ತಾ ಇದ್ದಾಗ ನಾನು ಲಕ್ಷ್ಮಣ ಬಂಡೆ ಮೇಲೆ ನಿಂತು ಎವೆ ಇಕ್ಕದೆ ನೋಡ್ತಾ ಇದ್ವಿ. ಆದರೆ ರಾಮ ಅಲ್ಲಿರಲೇ ಇಲ್ಲ. ಕುಟೀರದ ಒಳಗಡೆಗೆ ಹೋಗ್ಬಿಟ್ಟಿದ್ದ. ಅವರೆಲ್ಲ ಹೋದ ದಿನದಿಂದ ರಾಮ ತುಂಬ ಅಂತರ್ಮುಖಿಯಾದ, ಮಂಕಾದ. ಅವನಿಗೆ ಪ್ರಿಯವಾದ ಶಿಖರದ ಹಿಂಭಾಗದಿಂದ ಸೂರ್ಯೋದಯ ಆಗೋದು, ಸೂರ್ಯಾಸ್ತ ಆಗೋದನ್ನ, ಶಿಖರದ ಮುಂಭಾಗ ಹೊಂಬಣ್ಣಕ್ಕೆ ತಿರುಗೋದು, ಯಾವುದನ್ನು ನೋಡೋದನ್ನೇ ನಿಲ್ಲಿಸ್ಬಿಟ್ಟ. ಗಿಡ ಮರ ಬಳ್ಳಿಗಳಲ್ಲಿ ಹುಟ್ಟೋ ಹೂವುಗಳನ್ನು ನನಗೆ ತೋರಿಸ್ತಿದ್ದ. ಆದರೆ ಈಗ ಯಾವುದನ್ನು ತೋರಿಸೋದ್ರಲ್ಲೂ ಆಸಕ್ತಿ ಇಲ್ಲದವನ ಹಾಗೆ ಆಗ್ಬಿಟ್ಟ. ನಮ್ಮಿಬ್ಬರ ಜೊತೆಗೂ ಹೆಚ್ಚು ಮಾತು ಆಡ್ತಾ ಇರಲಿಲ್ಲ. ಮಾತಿಗೆ ವಿಷಯವೇ ಇಲ್ವಾ ಅನ್ನೋ ಅಷ್ಟು ಮೌನ ಆಗಿತ್ತು. ನನಗೆ ಬೇಸರ ಆಗ್ತಾ ಇತ್ತು. ಗಿರಿ ಪರ್ವತ ಕಾಡು ನದಿ ಹಳ್ಳಗಳನ್ನು ಎಷ್ಟು ಅಂತ ನೋಡಿದ್ರ ಅಂದ ಚಂದವನ್ನ ಇನ್ನೊಬ್ಬರ ಜೊತೆ ಮಾತಲ್ಲಿ ಹಂಚ್ಕೊಳ್ಳೋದು ಇಲ್ಲ ಅಂದ್ರೆ ಒಂದು ರೀತಿಯ ಮರಣದಂತಹ ಬೇಸರ ಅಲ್ವಾ ಅದು. ಲಕ್ಷ್ಮಣ ಏನೋ ಆಹಾರ ಸಂಪಾದನೆ ಆಹಾರ ಸಿದ್ಧತೆಗಳಲ್ಲಿ ತೊಡಗಿರ್ತಿದ್ದ. ಇಲ್ದಿದ್ರು ಕೂಡ ನಿಸರ್ಗದ ಚೆಲುವಲ್ಲಿ ಮೈ ಮರೆಯುವಂತಹ ರುಚಿನೂ ಅವಂದಲ್ಲ. ಹಾಗೆ ನೋಡಿದ್ರೆ ನನ್ನದು ಆ ಸ್ವಭಾವ ಅಲ್ಲ. ಮಾತಾಡ್ಲಿಕ್ಕೆ ಬೇರೆ ವಿಷಯ ಇಲ್ಲದೆ ರಾಮ ವರ್ಣಿಸೋ ಪ್ರಕೃತಿ ಸೌಂದರ್ಯವನ್ನ ಮೌನವಾಗಿ ಕೇಳ್ತಾ ಇದ್ದೆ. ಈಗ ಲಕ್ಷ್ಮಣನ ಜೊತೆಗೆ ಆಹಾರ ಸಂಪಾದನೆಗಾದ್ರೂ ಹೋಗುವ, ಆಗ ತಾನೇ ಚಿಗುರುಡಿತಿದ್ದ ಧಾನ್ಯಕ್ಕೆ ನೀರೆರಿಯೋಣ ಅನ್ನುವಷ್ಟು ಆಸೆ ಆಗ್ತಿತ್ತು. ಆದ್ರೆ ಬೇಸರದಿಂದ ಮಂಕಾಗಿರೋ ರಾಮ ಒಬ್ಬನನ್ನ ಬಿಟ್ಟು ಹೋಗೋದು ಉಚಿತ ಅಲ್ಲ ಅನ್ನಿಸ್ತಿತ್ತು. ಅಲ್ಲದೆ ಪ್ರತಿದಿನವೂ ಲಕ್ಷ್ಮಣನ ಜೊತೆ ಕಾಡಲ್ಲಿ ತಿರುಗಾಡಕ್ಕೆ ಹೋದ್ರೆ ರಾಮ ಏನ್ ಅಂದ್ಕೊಳ್ತಾನೋ ಅನ್ನೋ ಒಂದು ಭಯ ಕೂಡ ನನ್ನಲ್ಲಿ ಇತ್ತು. ಒಂದು ದಿವಸ ಬೆಳಗ್ಗೆ ನದಿಯಲ್ಲಿ ಪ್ರಾತಃ ಕರ್ಮಗಳನ್ನು ಮುಗಿಸಿ ಮೇಲ್ ಬರುವಾಗ ರಾಮನ ಬಲಗಾಲಿಗೆ ಒಂದು ಜಾಲಿ ಮುಳ್ಳು ಚುಚ್ಕೊಂತು. ಅವನು ಕಿತ್ತು ತೆಗೆದ. ಆದರೆ 2 ದಿನದ ನಂತರ ನೋವು ಹೆಚ್ಚಾಯಿತು. ನಾನು ನೋಡಿ ಪರೀಕ್ಷೆ ಮಾಡಿದೆ. ಮುಳ್ಳಿನ ತುದಿ ಚರ್ಮದ ಒಳಗಡೆ ಮುರಿದುಕೊಂಡಿರೋದು ಕಪ್ಪಗೆ ಕಾಣಿಸ್ತಿತ್ತು. ಆದರೆ ಅದನ್ನು ತೆಗೆಯೋದು ಹೇಗೆ? ಸೂಜಿಯಲ್ಲಿ ಬಗೆಯೋದು ತೆಗಿತಾರೆ ಅನ್ನೋದು ನಂಗೆ ಗೊತ್ತಿತ್ತು. ಆದರೆ ಅರಮನೆಯಲ್ಲಿ ಬೆಳೆದು ಅರಮನೆಯನ್ನೇ ಸೇರಿದ ನನಗೆ ಅದರಲ್ಲಿ ಯಾವುದೇ ಕೌಶಲ ಇರಲಿಲ್ಲ. ಸದಾ ಪಾದರಕ್ಷೆಯನ್ನು ಧರಿಸಿ ಅರಮನೆಯ ನುಣುಪುಗಾರೆ ನೆಲದ ಮೇಲೆ ನಡೀತಿದ್ದ ನನಗೆ ಮುಳ್ಳು ಚುಚ್ಚಿಕೊಳ್ಳೋ ಅನುಭವ ಕೂಡ ಎಂದೂ ಆಗಿರಲಿಲ್ಲ. ಮುಳ್ಳನ್ನು ಸೂಜಿಯಿಂದ ತೆಗಿತಾರೆ ಅಂತಲೂ ಕೇಳಿದ್ದೆ. ಮಾತ್ರ ನಮ್ಮ ಈ ಸಂಸಾರದಲ್ಲಿ ಆ ಸೂಜಿನ ಹೇಗೆ ಸೃಷ್ಟಿ ಮಾಡೋದು, ಎಲ್ಲಿಂದ ತರೋದು? ತನ್ನ ಅಂಗಾಲನ್ನು ತಾನೇ ನೋಡ್ಕೊಂಡು ಅದನ್ನು ತೆಗೆದುಕೊಳ್ಳೋದು ರಾಮನಿಗೆ ಸಾಧ್ಯ ಆಗಲಿಲ್ಲ. 3ನೇ ಮಧ್ಯಾಹ್ನ ಒಂದು ಪಂಚೆನಲ್ಲಿ ಮುಡುವ ಅನ್ನೋ ಒಂದು ಧಾನ್ಯವನ್ನು ಕಟ್ಟಿಕೊಂಡು ಲಕ್ಷ್ಮಣ ಬಂದ. ಅವನಿಗೆ ವಿಷಯ ತಿಳಿಯಿತು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಣ್ಣ? ಒಳಗಡೆನೆ ಉಳಿದ ಮುಳ್ಳು ಕಿವಿಗಟ್ಸುತ್ತೆ ಅಂತ ಹೇಳಿ ಕೆಳಗಿಳಿದು ಒಂದು ಕತ್ತಾಳೆ ಮುಳ್ಳನ್ನು ಕತ್ತರಿಸಿ ತಗೊಂಡು ಬಂದ. ರಾಮನ ಪಾದವನ್ನು ತನ್ನ ತೊಡೆ ಮೇಲಿಟ್ಟುಕೊಂಡು ಮುಳ್ಳಿನಿಂದ 2 ಕಡೆ ಚುಚ್ಚಿದ. ನಾನು ಅವನು ಮಾಡೋದನ್ನ ನೋಡ್ತಾನೆ ಇದ್ದೆ. ರಾಮನ ಮುಖದಲ್ಲಿ ಸ್ವಲ್ಪನೂ ನೋವೇ ಕಾಣಿಸ್ಲಿಲ್ಲ. ಚುಚ್ತಾ ಇರೋದು ತನ್ನ ಕಾಲನ್ನು ಅಲ್ವೇನೋ ಅನ್ನೋ ಹಾಗೆ ನಿರ್ಲಿಪ್ತನಾಗಿ ಕೂತಿದ್ದ. ಇನ್ನೊಂದ್ಸಲ ಚುಚ್ಚಿದಾಗ ಒಂದು ಸೂಜಿ ಮನೆಯಷ್ಟು ಸಣ್ಣ ಕಪ್ಪು ತುದಿ ಹೊರಗೆ ಬಂತು. ಜೊತೆಯಲ್ಲಿ ಒಂದು ತೊಟ್ಟು ರಕ್ತನೂ ಬಂತು. ಲಕ್ಷ್ಮಣ ಕೆಳಗಿಳಿದು ಹೋಗಿ ಒಂದು ಎಕ್ಕದೆಲೆಯ ತೊಟ್ಟನ್ನು ಮುರ್ಕೊಂಡು ಬಂದ. ಮುಳ್ಳು ಅಡಗಿದ್ದ ಸ್ಥಳಕ್ಕೆ ಆ ಎಕ್ಕದ ಹಾಲನ್ನು ತೊಟ್ಟಿಕ್ಕಿಸ್ದ. 2 ದಿನದಲ್ಲಿ ಮಾಯ ಆಗತ್ತೆ ಅಂತ ಹೇಳ್ದ. 2ನೇ ದಿನ ಹೇಳ್ದ, ಅಣ್ಣ, ಕಾಡಿನಲ್ಲಿ ಬರೀ ಕಾಲಲ್ಲಿ ತಿರುಗಾಡಬಾರ್ದು. ಕೆಲವು ಮುಳ್ಳುಗಳಲ್ಲೂ ಕೂಡ ವಿಷ ಇರುತ್ತೆ. ಇನ್ನು ಕೆಲವು ಮುಳ್ಳುಗಳ ಮೇಲೆ ವಿಷದ ಹಾವು ಹರಿದಾಡಿರುತ್ತೆ.
ಕೊಳಕು ಮಂಡಲ ಹಾವಿನ ಉಸಿರು ತಾಗಿದ ಮುಳ್ಳು ಚುಚ್ಚಿದ್ರೆ ಕಾಲೆಲ್ಲ ಕೊಳತೆ ಹೋಗುತ್ತೆ ಅಂತ ಒಬ್ಬ ಕುರಿಗ್ರಾಹಿ ಹೇಳಿದ್ದನ್ನ ನಾನು ಕೇಳ್ಕೊಂಡಿದ್ದೀನಿ. ನೀನು ಹೊರಗಡೆ ಹೋಗುವಾಗ ನನ್ನ ಪಾದರಕ್ಷೆ ಮೆಟ್ಕೊಂಡು ಹೋಗು. ನೀನು ಹೇಗೂ ಹೆಚ್ಚಿಗೆ ಹೋಗೋದಿಲ್ಲ, ಉಳಿದಂತೆ ನಾನು ಮೆಟ್ಟು ಹೋಗ್ತೀನಿ. ಯಾವುದಾದ್ರೂ ಒಂದು ಪ್ರಾಣಿಯನ್ನ ಕೊಂದು ಚರ್ಮವನ್ನ ಸಿಗಿದು ನನಗೆ ತಿಳಿದ ಹಾಗೆ ಒಂದು ಜೊತೆ ಪಾದರಕ್ಷೆಯನ್ನ ಮಾಡಿಕೊಡ್ತೀನಿ. ಮೋಚಿಗಳು ಮಾಡಿದಷ್ಟು ಚೆನ್ನಾಗಿ ಇಲ್ದಿದ್ರು ರಕ್ಷೆ ಕೊಡ್ಲಿಕ್ಕೆ ಒಂದು ಜೊತೆ ಮಾಡ್ತೀನಿ ಅಂತ ಅಂದ. ಆಗ ರಾಮ ಏನು ಮಾತಾಡದೆ ಮೌನವಾಗಿದ್ದ. ಸರಿ, ನಿನ್ನೆ ಲಕ್ಷ್ಮಣ ಅರೆದಿಟ್ಟಿದ್ದ ನವಣೆ ಹಿಟ್ಟಿನಿಂದ ನಾನು ರೊಟ್ಟಿ ತಟ್ಟಿ ಅವರಿಬ್ಬರಿಗೂ ಕೊಟ್ಟೆ. ಅನಂತರ ನಾನು ತಿನ್ನಕ್ಕೆ ಕೂತ್ಕೊಂಡೆ. ರಾಮ ನದಿಗೆ ಹೋಗೋಕ್ಕೆ ಇಳಿಯೋಕ್ಕೆ ಶುರು ಮಾಡ್ದ. ಅಣ್ಣ, ನನ್ನ ಮಾತು ಮರೆತು ಬಿಟ್ಯಾ? ನನ್ನ ಮೆಟ್ಟುಗಳನ್ನು ಮೆಟ್ಕೊಂಡು ಹೋಗು. ನಮ್ಮಿಬ್ಬರದು ಒಂದೇ ಅಳತೆ. ಈಗ ಬಗೆದ ಜಾಗದಲ್ಲಿ ಮಣ್ಣು ಸೇರ್ಕೊಂಡ್ರೆ ವ್ರಣ ಆಗತ್ತೆ ಅಂತ ಲಕ್ಷ್ಮಣ ಕೂಗಿ ಹೇಳ್ದ. ಆದರೆ ಅದು ಕೇಳಿಸ್ದವನ ಹಾಗೆ ರಾಮ ಇಳಿದು ಹೋದ. ಲಕ್ಷ್ಮಣ ನನ್ನ ಮುಖ ನೋಡ್ದ. ನನಗೂ ಏನು ತಿಳಿಲಿಲ್ಲ. ರಾಮ ನೀರಲ್ಲಿ ಕಾಳು ಮುಳುಗಿಸ್ಕೊಂಡು ಕೂತಿದ್ದ ಅಂತ ಕಾಣುತ್ತೆ. 2-3 ಗಳಿಗೆ ನಂತರ ಮೇಲ್ ಬಂದವನೇ ಹೇಳ್ದ, ನಾನು ಪಾದರಕ್ಷೆ ಮೆಟ್ಟಬಾರ್ದು, ಅದನ್ನ ಭರತನಿಗೆ ಕೊಟ್ಟು ಕಳಿಸಿದ್ದೀನಿ ಅಂತ ಅಂದ. ಅದಕ್ಕೆ ಹೊಸದು ಮಾಡಿಕೊಡ್ತೀನಿ ಅಂತ ಅಂದಿದ್ದು ಅಂತ ಲಕ್ಷ್ಮಣ ಹೇಳ್ದ. ನಾನು ಹೇಳಿದ್ದು ನಾನು ಮೆಟ್ಲೇಬಾರದು ಅಂತ ರಾಮ ಹೇಳ್ದ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಿನ್ನ ಮಾತು ನನಗೆ ಅರ್ಥ ಆಗ್ತಿಲ್ಲ ಅಂತ ಲಕ್ಷ್ಮಣ ಅಂದ. ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ, ಈ ಮಾತು ಬೆಳೆಸೋದು ಬೇಡ ಅಂತ ರಾಮ ಅಂದ. ಲಕ್ಷ್ಮಣ ರಾಮನ ಮುಖವನ್ನು ದುರ್ಗುಟ್ಟು ನೋಡ್ದ. ರಾಮನ ದೃಷ್ಟಿ ಬೇರೆ ಕಡೆಗಿತ್ತು. ಅಷ್ಟೊತ್ತಿಗೆ 2 ಗಡಿಗೆಗಳು ಬರದಾಗಿದ್ವು. ಲಕ್ಷ್ಮಣ ಅವುಗಳನ್ನು ಹಿಡಿದು ತನ್ನ ಪಾದರಕ್ಷೆ ಮೆಟ್ಟುಕೊಂಡು ಬೆಟ್ಟವನ್ನು ಇಳಿದ. ತಡ ಮಾಡಲಿಲ್ಲ. ಹಿಂತಿರುಗಿ ಬಂದವನು ಗಡಿಗೆಗಳನ್ನು ಅವುಗಳ ಸ್ಥಳದಲ್ಲಿಟ್ಟು ತನ್ನ 2 ಪಾದರಕ್ಷೆಗಳನ್ನು ತೆಗೆದು ರೊಯ್ ಅಂತ ಬಂಡೆ ಆಚೆಗೆ ಎಸೆದ. ಇನ್ಮೇಲೆ ನಾನು ಪಾದರಕ್ಷೆ ಮೆಟ್ಟೋದಿಲ್ಲ ಅಂತ ಅಂದ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ರಾಮ ಕೇಳ್ದ. ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ, ಈ ಮಾತು ಬೆಳೆಸೋದು ಬೇಡ ಅಂದ್ಬಿಟ್ಟು ಲಕ್ಷ್ಮಣ ರಾಮ ಹೇಳಿದ ಮಾತನ್ನೇ ಹಿಂತಿರುಗಿಸಿ ಹೇಳ್ದ. ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಮಾತಾಡಲಿಲ್ಲ. ಲಕ್ಷ್ಮಣ ಬರೀ ಕಾಲಲ್ಲಿ ಆಹಾರ ಸಂಗ್ರಹಣೆಗೆ ಹೋಗ್ತಿದ್ದ. ಅವರಿಬ್ರು ಬರೀ ಕಾಲಲ್ಲಿ ನಡೀತಿರ್ಬೇಕಾದ್ರೆ ನಾನು ಪಾದರಕ್ಷೆ ಮೆಟ್ಟಿ ಹೆಜ್ಜೆ ಹಾಕೋದು ಯುಕ್ತನಾ ಅಂತ ಚಿಂತಿಸ್ತೊಡಗಿದೆ. ಅದಕ್ಕೂ ಅದಕ್ಕೂ ಯಾವುದಕ್ಕೂ ಸಂಬಂಧ ನನಗೆ ಅರ್ಥವಾಗದ ಒಳ ಸಂಬಂಧ. ನನಗೆ ಹೇಳೋರು ಇಲ್ಲ, ಹೇಳಿದ್ರೆ ನನಗೆ ಅರ್ಥನೂ ಆಗೋದಿಲ್ಲ. ಒಂದು ರೀತಿಯ ಕೋಪ ಬರ್ತಾ ಇತ್ತು, ಆದರೆ ಯಾರ ಮೇಲೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮರುದಿನ ರಾಮ ಆಹಾರದ ನಂತರ ವಿಶ್ರಾಂತಿ ತಗೊಳ್ತಾ ಇರ್ಬೇಕಾದ್ರೆ ನಾನು ನನ್ನ ಪಾದರಕ್ಷೆಯನ್ನು ಕೈಲಿ ಹಿಡಿದು ಲಕ್ಷ್ಮಣ ಎಸೆದ ಬಂಡೆ ಆಚೆಗೆನೆ ಬೀಸಿ ಒಗೆದೆ. ನಮ್ಮ ಜೀವನ ಒಂದು ಕಡೆ ನೆಲೆ ಆಗಿದ್ದರಿಂದ ನನಗೆ ಕಾಡಲ್ಲಿ ನಡೆಯೋ ಅಗತ್ಯನೂ ಇರಲಿಲ್ಲ. ಆದರೂ ನದಿ ದಡಕ್ಕೆ ಇಳಿದು ಹತ್ತುವಾಗ ನೊರಜುಗಲ್ಲು, ಬೆಣಚುಕಲ್ಲು, ಚೂಪು ಕಲ್ಲುಗಳ ಮೇಲೆ ಕಾಲಿಟ್ಟಾಗ ನರಗಳು ಚುಳ್ಳನ್ನೋ ಹಾಗೆ ನೋವಾಗ್ತಾ ಇತ್ತು. ಧಾನ್ಯದ ಸಸಿಗಳಿಗೆ ನೀರು ಹಾಕಕ್ಕೆ ಹೋದಾಗ ಅದೇ ದಿನ ಲಕ್ಷ್ಮಣನ ಜೊತೆಗೆ ಧಾನ್ಯ ಸಂಗ್ರಹಕ್ಕೆ ಕಾಡಿನೊಳಕ್ಕೆ ಹೋಗ್ಬೇಕಾದ್ರೆ ಅಂಗಾಲಲ್ಲೂ ಕೂಡ ಬಾಧೆ ಆಗ್ತಾ ಇತ್ತು. ಆದರೆ ಆ ನೋವನ್ನು ನಾನು ಸಹಿಸ್ತಿದ್ದೆ. ಈ ಬಾಧೆಯನ್ನು ಲಕ್ಷ್ಮಣನಿಗೂ ಹೇಳ್ತಾ ಇರಲಿಲ್ಲ. ವನವಾಸದ ಹಾಗೇನೆ ಇದು ಅಭ್ಯಾಸ ಆದ ನಂತರ ಸಹನೀಯ ಆಗತ್ತೆ ಅಂತ ಸಮಾಧಾನವನ್ನು ನಾನು ತಂದ್ಕೊಳ್ತಾ ಇದ್ದೆ. ಒಂದು ರಾತ್ರಿ ಸೂರ್ಯಾಸ್ತವಾದ 5-6 ಗಳಿಗೆ ನಂತರ ರಾಮ ನಮ್ಮ ಕುಟೀರದ ಹಿಂದಿನ ಬಂಡೆ ಮೇಲೆ ಕೂತ್ಕೊಂಡು ನೆತ್ತಿ ಮೇಲಿದ್ದ ಆಕಾಶವನ್ನ ತದೇಕಚಿತ್ತನಾಗಿ ನೋಡ್ತಾ ಇದ್ದ. ಬೆಳದಿಂಗಳಿದ್ರೆ ಚಂದ್ರನನ್ನ, ಕತ್ಲಲ ದಿನದಲ್ಲಾದ್ರೆ ಆಕಾಶವನ್ನೆಲ್ಲ ತುಂಬಿಕೊಳ್ಳೋ ನಕ್ಷತ್ರಗಳನ್ನ ನೋಡ್ತಾ ಮೈ ಮರೆಯೋದು ಅವನ ಅಭ್ಯಾಸ ಆಗಿತ್ತು. ಆ ದಿನ ಅವನು ಕುತ್ತಿಗೆಗೆ ನೋವಾಗುವಷ್ಟು ಕಾಲ ಕತ್ತೆತ್ತಿ ನೆತ್ತಿ ಮೇಲೆ ಬಾನನ್ನ ನೋಡ್ತಾ ಇದ್ದ. ನಾನು ಮೌನವಾಗಿ ಸ್ವಲ್ಪ ದೂರದಲ್ಲಿ ಕೂತಿದ್ದೆ. ಅವನು ಇದ್ದಕ್ಕಿದ್ದ ಹಾಗೆ ಲಕ್ಷ್ಮಣ ಅಂತ ಕೂಕೊಂಡ. ಎಡಹೆಗ್ಲಲ್ಲಿ ಬಿಲ್ಲು, ಬಲಗೈಯಲ್ಲಿ ಕತ್ತಿ ಹಿಡ್ಕೊಂಡು ಕುಟೀರದ ಮುಂದೆ ಕಿರುಗಲ್ಲಿನ ಮೇಲೆ ಕೂತಿದ್ದ ಲಕ್ಷ್ಮಣ ಬಂಡೆಯನ್ನಿ ಹತ್ತು ಬಂದ. ರಾಮ ಕೇಳ್ದ, ನೀನು ಒಂದಿನವೂ ನಕ್ಷತ್ರನ ನೋಡಲ್ಲ, ಯಾಕೆ? ನಮ್ಮ ಪೂರ್ವಜರಲ್ಲಿ ಪ್ರತಿಯೊಬ್ಬರು ಅಶ್ವಮೇಧ ಮಾಡಿದವರು. ನಿನಗೆ ನಮ್ಮ ವಂಶಾವಳಿಯ ನೆನಪಿದ್ಯಾ? ರಾಜರ ವಂಶಾವಳಿಯನ್ನು ನೆನಪಿಟ್ಕೊಂಡು ಹೇಳೋದು ಮಾಗಧರ ಕರ್ತವ್ಯನೇ. ಆದರೆ ನಾವು ತಿಳ್ಕೊಂಡಿರ್ಬೇಕು. ಈಗ ನಾನು ಹೇಳ್ತೀನಿ ಕೇಳು ಅಂತ ಹೇಳ್ದ. ಅಗೋಚರವಾದ ಬ್ರಹ್ಮ ವಸ್ತುವಿನಿಂದ ಬ್ರಹ್ಮ ಹುಟ್ಟದ. ಅವನಿಂದ ಮರೀಚಿ, ಅವನಿಂದ ಕಶ್ಯಪ, ಅವನ ಮಗ ವಿವಸ್ವಂತ, ಅವನ ಪುತ್ರ ಮನು, ಮನುವಿನ ಪುತ್ರ ಇಕ್ಷ್ವಾಕು. ಅವನೇ ಅಯೋಧ್ಯೆಯನ್ನು ಸ್ಥಾಪಿಸಿದವನು. ಅವನಿಂದಲೇ ನಮಗೆ ಇಕ್ಷ್ವಾಕು ವಂಶ ಅಂತ ಹೆಸರು ಬಂದಿದ್ದು.
ಅವನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ಅವನ ಪುತ್ರ ಬಾಣ, ಬಾಣನ ಮಗ ಅನರಣ್ಯ, ಅವನ ಮಗ ಪೃಥು, ಅವನಿಗೆ ಜನಿಸಿದವನು ತ್ರಿಶಂಕು, ತ್ರಿಶಂಕುವಿನ ಮಗ ದುಂದುಮಾರ, ಅವನ ಮಗ ಯುವನಾಶ್ವ, ಅವನ ಮಗ ಮಾಂಧಾತ, ಅವನ ಮಗ ಸುಸಂಧಿ, ಅವನಿಗೆ ಧ್ರುವಸಂಧಿ ಪ್ರಸೇನಜಿತ್ತನ್ನ ಇಬ್ಬರು ಪುತ್ರರಿದ್ರು. ಧ್ರುವಸಂಧಿ ಮಗನೇ ಭರತ ಸಾರ್ವಭೌಮ, ಅವನ ಮಗ ಅಸಿತ. ಅವನು ಶತ್ರುಗಳ ಜೊತೆ ಯುದ್ಧ ಮಾಡಿ ರಾಜ್ಯ ಕಳ್ಕೊಂಡು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಸ್ವರ್ಗಸ್ಥನಾದ. ಅಷ್ಟರಲ್ಲಿ ಅವನ ಹೆಂಡತಿ ಕಾಳಿಂದಿ ಗರ್ಭಿಣಿಯಾಗಿದ್ಲು. ಆಗ ಹುಟ್ಟಿದ ಮಗುನೇ ಸಗರ, ಅವನ ಮಗ ಅಸಮಂಜ, ಅವನ ಮಗ ಅಂಶುಮಂತ, ಅವನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನಿಗೆ ಕಕುತ್ಸ, ಕಕುಸ್ತನಿಗೆ ರಘು, ರಘುವಿನ ಮಗ ಪ್ರವೃದ್ಧ. ಅವನು ಆನಂತರ ರಾಕ್ಷಸನಾದ. ಅವನಿಂದ ಶಂಖಣ, ಅವನ ಮಗ ಸುದರ್ಶನ, ಅವನ ಮಗ ಅಗ್ನಿವರ್ಣ, ಅವನ ಮಗ ಶೀಘ್ರದ, ಅವನ ಮಗ ಮರು, ಅವನ ಮಗ ಅಂಬರೀಷ, ಅವನ ಮಗ ನಹುಷ, ಅವನ ಮಗ ಯಯಾತಿ, ಅವನ ಮಗ ನಾಭಾಗ, ಅವನ ಮಗ ಅಜಮಹಾರಾಜ. ನಮ್ಮ ತಂದೆ ದಶರಥ ಮಹಾರಾಜರು ಈ ಅಜಮಹಾರಾಜರ ಪ್ರಸಿದ್ಧ ಪುತ್ರರು. ತಿಳಿತಾ? ಹೀಗೆ ನಮ್ಮ ವಂಶದ ಪ್ರತಿಯೊಂದು ಕೊಂಡಿಯನ್ನು ಮಕ್ಕಳಾದ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಅಂದ. ಇದೆಲ್ಲವನ್ನು ಕೇಳುವಾಗ ಲಕ್ಷ್ಮಣನ ಮುಖ ಹೇಗಿತ್ತು ನನಗೆ ಕತ್ಲೆಯಲ್ಲಿ ಕಾಣಲಿಲ್ಲ. ಆದರೆ ಅವನು ಹೇಳ್ದ, ನಮ್ಮಲ್ಲಿ ಹಿರಿಯ ನೀನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ವಂಶದ ಕುಂಡಿ ಚಿಗುರೋದು ಹಿರಿಯನ ಮುಖಾಂತರ. ಅದಿರಲಿ, ಈಗ ನಿನಗೆ ಇದ್ದಕ್ಕಿದ್ದ ಹಾಗೆ ಇದ್ರ ನೆನಪೆಲ್ಲ ಯಾಕೆ ಬಂತು ಅಂತ ಕೇಳ್ದ. ಆಗ ರಾಮ ಹೇಳ್ದ, ಅಶ್ವಿನಿ, ಭರಣಿ ಮೊದಲಾಗಿ 27 ನಕ್ಷತ್ರಗಳನ್ನು ಅಲ್ಲದೇನೆ ಈಗ ಹೇಳಿದ ನನ್ನ ಪೂರ್ವಜರು ಮರಣಾನಂತರ ನಕ್ಷತ್ರ ರೂಪದಲ್ಲಿ ಪ್ರಕಾಶಿಸ್ತಿದ್ದಾರೆ. ಅದನ್ನ ನಾನು ಗುರುತಿಸಬಲ್ಲೆ. ಆದರೆ ನಮ್ಮ ತಂದೆ ದಶರಥ ಮಹಾರಾಜರ ನಕ್ಷತ್ರ ರೂಪವನ್ನು ಹುಡುಕ್ತಾ ಇದ್ದೀನಿ, ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಅಶ್ವಮೇಧ ಯಾಗ ಮಾಡಿದ ಅವರು ದೇವಲೋಕದಲ್ಲಿ ಪ್ರಕಾಶಿಸಲೇಬೇಕು. ಇನ್ನು ದೇವಲೋಕದ ಕಲಾಪ ಮುಗಿದೆ ತಡ ಆಗ್ತಿದೆಯೋ ಅಥವಾ ನನ್ನ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಾ ಇಲ್ವೋ? ಅವರಿಗೆ ದೇವಲೋಕದ ಸ್ಥಾನ ದೊರೆಯದಿದ್ರೆ ಮಕ್ಕಳಾಗಿ ನಾವು ಹುಟ್ಟಿ ಏನು ಪ್ರಯೋಜನ? ಏನು ಮಾಡಿದ್ರೆ ಅದು ಪ್ರಾಪ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ. ಲಕ್ಷ್ಮಣ ಕತ್ತನ್ನ ಮೇಲೆತ್ತಿ ಆಕಾಶವನ್ನು ನೋಡ್ತಾ ಇದ್ದಿದ್ದು ನನಗೆ ಮಬ್ಬಾಗಿ ಕಾಣಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಹೇಳ್ದ, ಅಣ್ಣ, ನನಗಿದೇನು ತಿಳಿಯೋದಿಲ್ಲ, ನೀನೇ ಪತ್ತೆ ಮಾಡು. ಸತ್ಯಕ್ಕೆ ಗತಿ ಕಾಣಿಸ್ತಿರೋ ನೀನೇನೆ ಅಪ್ಪನಿಗೂ ಸ್ಥಾನವನ್ನು ದೊರಕಿಸು ಅಂತ ಹೇಳಿಬಿಟ್ಟು ಬಂಡೆಯನ್ನು ಇಳಿದು ಕೆಳಗೆ ಹೊರಟೋದ. ರಾಮ ಮತ್ತೆ ಆಕಾಶವನ್ನು ದಿಟ್ಟಿಸಿ ನೋಡ್ತಾ ಇರೋದು ಅವನ ಕತ್ತಿಗಿನ ಆಕೃತಿಯಿಂದ ನನಗೆ ಕಾಣಿಸ್ತು. ಅಷ್ಟರಲ್ಲಿ ನಕ್ಷತ್ರಗಳ ಕ್ಷೀಣ ಬೆಳಕಲ್ಲಿ ಆಕೃತಿಯನ್ನು ಗುರುತಿಸೋ ಅಷ್ಟು ನನ್ನ ಕಣ್ಣುಗಳು ಕೂಡ ಹೊಂದ್ಕೊಂಡಿದ್ವು. ಇನ್ನು ಹೀಗೇನೆ 1 ವಾರ ಕಳೀತು. ರಾಮ ತಮ್ಮನ ಜೊತೆಗೆ ಅಪರೂಪಕ್ಕೆ ಅನ್ನೋ ಹಾಗೆ ಒಂದೊಂದು ಮಾತಾಡ್ತಿದ್ದ. ನನ್ನ ಜೊತೆ ಕೂಡ ಅಷ್ಟೇ. ಒಂದು ಮಧ್ಯಾಹ್ನ ನಾನು ಅವರಿಬ್ಬರಿಗೂ ರಾಗಿ ಮುದ್ದೆ, ಸೊಪ್ಪಿನ ಸಾರಿನ ಊಟ ಬಡಿಸ್ತಾ ಇದ್ದೆ. ಅವನು ಹೇಳ್ದ, ನೀನೇನೋ ಕಷ್ಟಪಟ್ಟು ಕುಟೀರ ಕಟ್ಟಿದೆ, ಸುಂದರವಾದ ಸ್ಥಳ ಇದು, ಮನೋಹರವಾದ ಪ್ರಕೃತಿ ದೃಶ್ಯಗಳಿವೆ, ಭಾರದ್ವಾಜ ಋಷಿಗಳು ಸೂಚಿಸಿದ ತಾವು ಇದು. ಕಾಡುಗಳೆಲ್ಲ ಪರಿಚಿತವಾಗಿದ್ವು. ಭರತಾದಿಗಳು ಬಂದು ಹೋದ್ಮೇಲೆ ನನ್ನನ್ನು ಅವ್ರ ನೆನಪೇ ಕಾಡ್ತಾ ಇದೆ, ಮನಃಶಾಂತಿಯನ್ನು ಕದಡ್ತಾ ಇದೆ. ಇಲ್ಲಿ ಸುತ್ತ ಬೀಡುಬಿಟ್ಟಿದ್ದ ಸೈನ್ಯ, ಪಟಪಟನೆ ಹಾರ್ತಾ ಇದ್ದಂತಹ ಕೋಸಲ ಧ್ವಜ, ಇಲ್ಲಿ ವೃತ್ತಾಕಾರದಲ್ಲಿ ಕೂತಿದ್ರು ಧರ್ಮಾಧಿಕಾರಿಗಳು. ನನ್ನ ಮೇಲೆ ಮುನಿಸ್ಕೊಂಡು ಹೋದ್ರು ನಮ್ಮ 2 ತಾಯಂದ್ರು. ನಮ್ಮಿಬ್ಬರ ಜಟೆಯನ್ನು ನೋಡಿ ಬೇಸರ ಪಟ್ಕೊಂಡ್ಲು ನಿನ್ನ ಹೆಂಡತಿ ಊರ್ಮಿಳ. ತಾಯಿಯರನ್ನ ಹೊತ್ತು ತಂದ ಪಲ್ಲಕ್ಕಿಗಳು, ಹೀಗೆ ಒಂದೊಂದು ನನ್ನ ಮನಸ್ಸನ್ನು ಆಕ್ರಮಿಸಿ ಕಲಮಲಗೊಳಿಸ್ತಾ ಇದೆ. ಈ ಸ್ಥಳದ ಚೆಲುವೆ ನಾಶ ಆಗ್ಬಿಟ್ಟಿದೆ. ಅಲ್ಲದೆ ನಾವಿರೋ ಸ್ಥಳ, ಅದರ ದಾರಿ ಎಲ್ಲರಿಗೂ ತಿಳಿದಿದೆ. ನಮ್ಮನ್ನು ನೋಡ್ಲಿಕ್ಕೆ ಅಂತ ಕೋಸಲದ ಪ್ರಜೆಗಳು ಬರಬಹುದು. ರಾಜಕಾರಣದ ಸಲಹೆ ಪಡೆಯೋಕ್ಕೆ ಮಂತ್ರಿಗಳು ಬರೋ ಸಂಭವನೂ ಇದೆ. ಜೊತೆಗೆ ಭರತ ಕೂಡ ಪದೇ ಪದೇ ಬರ್ತಾ ಇರಬಹುದು. ಹೀಗಾದ್ರೆ ಇದು ವನವಾಸ ಹೇಗಾಗತ್ತೆ? ನಾವು ಭಾರದ್ವಾಜ ಆಶ್ರಮಕ್ಕೆ ಹೋದ್ವಿ ಅಂತ ಗುಹನ ಮುಖಾಂತರ ತಿಳ್ಕೊಂಡು ಈ ಚಿತ್ರಕೂಟದ ತಾಣಕ್ಕೆ ಅವ್ರು ಬಂದರು. ಯಾರಿಗೂ ತಿಳಿದೇ ಇರೋ ಹಾಗೆ ಇಲ್ಲಿಂದ ಹೊರಟು ದೂರ ದೂರ ಚಲಿಸ್ಬಿಡೋಣ. ನಾವು ದಕ್ಷಿಣ ಭಾಗದಲ್ಲೆಲ್ಲ ಹರಡಿರೋ ದಟ್ಟವಾದ ದಂಡಕಾರಣ್ಯದ ಕಡೆಗೆ ನಾವು ಹೋಗ್ಬಿಡೋಣ. ಯಾರು ನಮ್ಮನ್ನು ಗುರುತಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೂರವನ್ನೆಲ್ಲ ಶೋಧಿಸೋಷ್ಟು ತಾಳ್ಮೆ ಯಾರಿಗೂ ಇರೋದಿಲ್ಲ. ಕೈಕೇಯಿ ಮಾತೆ ಹೇಳಿದ್ದು ಕೂಡ ದಂಡಕಾರಣ್ಯವನ್ನ ಅಂತ ಅಂದ.
ಲಕ್ಷ್ಮಣ ಏನು ಮಾತಾಡಲಿಲ್ಲ. ಅವನ ಮೌನ ಸಮ್ಮತಿ ಸೂಚಕವೋ ಅಸಮ್ಮತಿ ಸೂಚಕವೋ ನನಗೆ ಅರ್ಥ ಆಗಲಿಲ್ಲ. ರಾಮ ಇದನ್ನು ನಿಶ್ಚಯಿಸಿದ ತೀರ್ಮಾನದ ರೀತಿಯಲ್ಲಿ ಹೇಳ್ತಾನೆ. ಲಕ್ಷ್ಮಣ ಅಸಮ್ಮತಿ ಸೂಚಿಸಿದ್ರೆ ನಾನೊಬ್ಬನೇ ಹೋಗ್ತೀನಿ ಅಂತ ರಾಮ ಹೇಳ್ತಾನೆ. ನಾನು ಒಪ್ತಿದ್ರೆ ಅಯೋಧ್ಯೆಗೆ ಹೊರಟೋಗು, ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನಬಹುದು. ಭರದ್ವಾಜ ಆಶ್ರಮಕ್ಕೆ ತಲುಪಿಸಿದ್ರೆ ಅವರು ಅಯೋಧ್ಯೆಗೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಗುಹನನ್ನು ಸಂಪರ್ಕಿಸಿದ್ರೆ ರಥವನ್ನೇ ಏರ್ಪಡಿಸ್ತಾರೆ. ಆದರೆ ಪತಿಯನ್ನು ಹಿಂಬಾಲಿಸಿ ವನಕ್ಕೆ ಹೋದ ಸೀತೆ ಸೋತು ಹಿಂತಿರುಗಿದ್ಲು ಅಂತ ಅಯೋಧ್ಯೆಯ ಗಂಡು ಹೆಣ್ಣು ಮುದುಕ ಮೋಟರೆಲ್ಲ ಗಹಗಹಿಸಿ ನಗೋದಿಲ್ವಾ? ನನಗೆ ಪರ್ಯಾಯ ದಾರಿನೇ ಇಲ್ಲ, ಇವನು ಹಿಂದೆ ಹೋಗಲೇಬೇಕು. ಲಕ್ಷ್ಮಣನ ಮನಸ್ಸಿಗೂ ಕೂಡ ಇದೇ ಪರಿಸ್ಥಿತಿ ಕಂಡಿರಬಹುದು. ಹಾಗಾಗಿ ಅವನು ಮೌನವಾಗಿದ್ದಾನೆ ಅಂತ ನಾನು ಅಂದ್ಕೊಂಡೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.